ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ಹೋಳಿಗೆ ಸಾರನ್ನು ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಒಲೆ ಮೇಲೆ ಬೇಳೆನ ಬಾಯ್ಲ್ ಮಾಡ್ಕೊತಾ ಇದ್ದೀವಿ. ಬೇಳೆಗೆ ಅರಿಶಿನ ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀವಿ. ಕುಕ್ಕಿಂಗ್ ಆಯಿಲ್, ಇಂಗು, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊಬ್ಬರಿ, ಹುಳಿ ಪುಡಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಸುಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಮತ್ತು ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಗೂ ಸಣ್ಣಗೆ ಹೆಚ್ಕೊಂಡಿರ್ತ ಈರುಳ್ಳಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಸುಟ್ಟಿ ಈರುಳ್ಳಿ, ಹಸಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಗಳು, ಜೀರಿಗೆ ಹಾಗೂ ಮೆಣಸು ಹಾಕ್ಕೊಳ್ಳೋಣ. ಈಗ ಇದನ್ನು ರುಬ್ಕೊಳ್ಳೋಣ. ಹುಣಸೆಹಣ್ಣು, ಕೊಬ್ಬರಿ, ಕೊತ್ತಂಬರಿ, ಕರಿಬೇವು ಕೂಡ ರುಬ್ಕೊಳ್ಳೋಣ. ನೋಡಿ, ಮಸಾಲ ಎಲ್ಲ ರುಬ್ಕೊಂಡಿದೆ, ಆಗಲೇ ತೋರಿಸಿದ್ದೆಲ್ಲ. ಈಗ ಬೇಳೆಗೆ ಸೇರಿಸ್ಕೊಳ್ಳೋಣ. ಆ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಮಸಾಲ ರುಬ್ಬಿದ್ದ ಪಾತ್ರೆಗೆ ಅದನ್ನು ಕೂಡ ಹೋಳಿಗೆ ಸಾರಿಗೆ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಬೆಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಹೋಳಿಗೆ ಸಾರು ಈಗ ಮಳ್ಳಕ್ಕೆ ಶುರು ಆಗಿದೆ. ಈಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಅದಕ್ಕೆ ಇಂಗು, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಸೇರಿಸ್ಕೊಳ್ಳೋಣ ಮಳ್ತಿರೋ ಹೋಳಿಗೆ ಸಾರಿಗೆ. ಈಗ ಒಂದ್ಸಲ ಚೂಟಲ್ಲಿ ಕೈ ಆಡಿಸೋಣ. ಅಲ್ಲಿ ಚೆನ್ನಾಗಿ ಮಳ್ತಾ ಇದೆ. ಘಮ ಘಮ ಅಂತ ಹೋಳಿಗೆ ಸಾರಿನ ಪರಿಮಳ ಬರ್ತಿದೆ. ಮಾಡಿ ಮಾರನೇ ದಿನ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅವತ್ತಕ್ಕಿಂತ. ಈಗ ಮಳ್ತಾ ಇದೆ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಮಳ್ಸ್ಕೊಂಡಷ್ಟು ರುಚಿ ಹೆಚ್ಚು. ಇದು 3 ರಿಂದ 4 ದಿನ ತನಕ ಈ ಸಾರು ಚೆನ್ನಾಗಿ ಇಕ್ಕೋಬೋದು. ಬೆಳಗ್ಗೆ ಸಂಜೆ 2 ಸಲ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಫ್ರಿಜ್ ಅಗತ್ಯನೇ ಇಲ್ಲ. ಹಾಗೆ ದಿನ ಕಳೆದಷ್ಟು ರುಚಿ ಹೆಚ್ಚುತ್ತೆ. ನೋಡಿ, ಚೆನ್ನಾಗೀಗ ಬಾಯ್ಲ್ ಆಗ್ತಿದೆ. ಹೋಳಿಗೆ ಸಾರಿನ ಪರಿಮಳ ಘಮ ಘಮ ಅಂತ ಇದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ, ಯುಗಾದಿ ಹಬ್ಬದ ಹೋಳಿಗೆ ಸಾರು ರೆಡಿಯಾಗಿದೆ. ಬೇಗನೆ ಹಾಗೂ ಸುಲಭವಾಗಿ ಮಾಡ್ಕೋಬೋದು. ತುಂಬ ರುಚಿ ಇದಕ್ಕೆ. ಸೊ ನೀವು ಕೂಡ ಈ ಸಲ ಯುಗಾದಿ ಹಬ್ಬಕ್ಕೆ ಈ ರೀತಿಯಲ್ಲೇ ಹೋಳಿಗೆ ಸಾರು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತದೆ. ನಮ್ಮ ಚಾನಲ್ಗೆ ನೀವು ಹೊಸಬ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.